ಅಯ್ಯೋ ಇದಕ್ಕೆ ಇನ್ನೂ ರೆಡಿನೇ ಆಗಿಲ್ಲ ನೀನು. ಅದಕ್ಕೆ ಇಲ್ಲ ಕತೆ ಓಟ್ ಬರೋಗ್ರದಕ್ಕೆ ಓಟ್ ಬರೋಗಿ ನನಗೆ ಸ್ನಾನ ಮಾಡೋಕ್ಕಾಗೋ ಟೈಮು ಬೇಡ, ಹೋಗಿ ದೇವಸ್ಥಾನಕ್ಕೆ ಹೋಗೋದು ಯಾಕೆ ಬೇಕು ಹೊತ್ತಿಗೆ. ಅಯ್ಯೋ ಮತ್ತೆ ನೀನು ಬರ್ತೀವಿ ಅನ್ಕೊಂಡು ಒಂಟು ಬಂದ್ವಲ್ಲವ ಬಿರ್ನ ಬಂದ್ಬಿಡ್ಬೋದು ಬಾ. ನಿನ್ಗೆ ಯಾವಾಗ ಡೇಟು? ನನಗೆ ಇವತ್ತಿಗೆ ಡೇಟು ಹೊತ್ತಿಗೆ. ಸರಿ ಬಿಡು ಮತ್ತೆ ಬೇಡ. ಅವಳೆಲ್ಲ ಪುಟ್ಟಿ ಅವಳು ಬಮ್ಮ ನೀನು ಹೋಗೋದ ಅಂತಂದ್ಲ, ಬರೋಕಿಲ್ಲ ಅಂದಿದ್ಕೆ ನಾನು ಹೋಯ್ಕಿಲ್ಲ ಅಂದ್ಲಪ್ಪ. ಹಂಗನ್ಬಿಟ್ಟು ಆಟ ಆಡಕ್ಕೆ ಹೋಗಳೆ. ಅವಳನ್ನ ಸ್ನಾನಗಿನ ಮಾಡಿಸ್ಬಿಟ್ಟು ರೆಡಿ ಮಾಡಬೇಕು ನೀನು, ಹೇಳ್ಬಿಟ್ಟು ಹೋಗ್ಬಿಟ್ಟು ಬರೋದು ಅತ್ತೆ ಜೊತೆ ಅಂತ ಹಂಗಂದೆ. ಯಾಕೆ ಹೋಯ್ಕಿದ ಬೇಡ ಅಂತ ಅಂದ್ಲ, ಇನ್ನೇನು ಮಾಡೋದು? ಸರಿ ಆಯ್ತು ಹೋಯಲ್ಲ ಒಳಗದೆ ಬಂದೆ ಕಣ್ಮಗ. ಆಯ್ತಾ ರೆಡಿ ಅದ? ಹ್ಞೂ ಬಾ ಹೋಗದ. ಸರಿ ನಡಿ ಹೋಗಕ್ಕಾಯ್ತದೆ. ನೋಡದ ತಾಯಿನ ನೋವಿನಿಂದ ಹೆಂಗ ಒಂದು ಒಳ್ಳೇದಾಗಿ ಎಲ್ಲಿದ್ದಾನೋ ಅಂತ ಪತ್ತೆ ಆಗ್ತದೆ, ಹೆಂಗೆ ನೋಡೋಕ್ಕಾಯ್ತದೆ. ಶಾಸ್ತ್ರ ಅಲ್ಲಿ ದೇವ್ರ ಚೆನ್ನಾಗಿ ದೇವ್ರಿಗೆ ಬಂದು ಚೆನ್ನಾಗಿ ಹೇಳ್ತದೆ ಅಂತಾರೆ. ನಡಿ ಹೋಗಿ ನೋಡ್ಕೊ ಬರೋಕ್ಕಾಯ್ತದೆ. ಅದೇ ಏನಾಗದ ಏನು ಆಳ್ಮುರುವ ಎಲ್ಲಿ ಹೋಗಿದಾನೋ ಯಾತಕ್ಕೆ ಹೋಗಿದಾನೋ ಒಂದು ತಿಳಿವಲ್ದು. ತಲೆನೋವು ಬಂದ್ಬಿಟ್ಟತ್ತಾಗೆ. ಸರಿ ನಡಿಯವ ಆಯ್ತು ಹೋಗದ. ಸರಿ ಮಗ ಬರ್ತೀವಿ ಮತ್ತೆ. ಹ್ಞೂ ಸರಿ ಆಯ್ತು ಮತ್ತೆ ಓಟ್ ಬನ್ನಿ. ತಾಯಿ ಒಳ್ಳೇದು ಮಾಡ್ಕವ, ಒಳ್ಳೇದು ಮಾಡ್ಕೊ ತಾಯಿ ನಮ್ಮವನೇ. ಮತ್ತು ಅಮ್ಮ ಎಲ್ಲಿದ್ರು ಆದಷ್ಟು ಬೇರೆ ಮನೆಗೆ ಬರಂಗೆ ಮಾಡವ ತಾಯಿ ನಮ್ಮವನೇ. ನಮ್ಮವನ ಕಷ್ಟ ನನ್ನ ಆದ್ನಿ ಕಷ್ಟನೂ ನೋಡೋಕ್ಕಾಯ್ತಿಲ್ಲ. ಅಯ್ಯೋ ನಮ್ಮವನೇ. ಹಾಂ ಬಾ ಆತಾಗ ಹೋಗದ ಬವ್ವ. ಅವ್ವ ಅಲ್ಲಿ ನೋಡಲಿ ಏನೇ ಅವ್ವ ನಿನ್ನ ಮಗನ ನೋಡವ ಅಲ್ಲೇ. ಹಾಂ ಅವ್ವ ಇದೇನವ ಎರಡು ಕಾಲು ಇಲ್ಲ, ಇದ್ದಿದ್ದೊಂದು ಕಾಲು ಅದು ಇಲ್ವಲ್ಲವ. ಅಯ್ಯೋ ತೊಡಗಲ್ಲ ನನ್ನ ಮಗ ಏನು ಮಾಡ್ಕೊಂಡವ ಬರೀ ಮಾತಾಡ್ಸದ. Auntie, uncle, mummy, daddy. Auntie, please give me ₹1. Uncle, auntie, mummy, daddy, please help me. ಮಗ ಯಾರು ನೀವು? ಯಾಕಪ್ಪ ಯಾಕಂತದಿ? ಯಾಕೆ ನಾವ್ ಯಾರು ಅಂತ ಗೊತ್ತಾಗಿಲ್ವಾ? ಅವ್ವನೇ ಅಪ್ಪನ ಗೊತ್ತಾಯ್ತಿಲ್ವಲ್ಲ ನಿನ್ಗೆ? ಯಾಕ್ಲೆ ಮರ್ತು ಬಿಟ್ಲ ನೀನು? ಅಕ್ಕ ಅನ್ನೋದು ಗೊತ್ತಿಲ್ವಾ? ಹೂ ಅನ್ನೋದು ಗೊತ್ತಿಲ್ವಾ? ಏನ್ಲ ಎಲ್ಲ ಇನ್ನೊಂದು ಕಾಲಿ ತರ ಅದು ಇಲ್ವಲ್ಲ? ಏನಾಯ್ತಲ ಕಾಲು? ಅವ್ವ ಅಕ್ಕ ನನ್ನ ಸಂಸ್ಬಿಡಿ ಅಕ್ಕ, ನನ್ನ ಸಂಸ್ಬಿಡಿ. ಅವನಿಗೂ ನನ್ನ ಹೆಂಡತಿಗೂ ಮಾಡಿದ ಮೋಸಕ್ಕೆ ನನಗೆ ಸರಿಯಾಗಿ ಶಿಕ್ಷೆ ಆಯ್ತು. ಏನ್ಲ ವ್ಯವಸ್ಥೆ ಇದು? ಏನಾಯ್ತಲ ನನ್ನ ಕಾಲಿ ತರ ಅದು ಏನಾಯ್ತು? ಅವತ್ತು ಸುನೀತಾ ಹತ್ರ ಕಾಸು ಇಸ್ಕೊಂಡು ಅನಿತಾಗೆ ಅಂದ್ಬಿಟ್ಟು ₹1,000 ಕೊಟ್ಟು ಗಿಫ್ಟ್ ತಗೊಂಡು ಹೋದೆ. ಅವಳು ಇಸ್ಕೊಳ್ಳಿಲ್ಲ. ಅವಳು ಇಸ್ಕೊಳ್ದವಕ್ಕೆ ತುಂಬ ಬೇಜಾರಾಗೋಯ್ತು ನನಗಂತೂ. ಯಾಕೆ ಈ ಥರ ನನ್ನ ಜೀವನದಲ್ಲಿ ಇದೆಲ್ಲ ಆಗ್ತಾ ಇದೆ ಅಂದ್ಬಿಟ್ಟು ಬೇಜಾರು ಮಾಡಿಕೊಂಡು ಆ ಗಿಫ್ಟ ವಾಪಸ್ ಕೊಟ್ಬಿಟ್ಟು ದುಡ್ಡಿಸ್ಕೊಬರೋಣ ಅಂದ್ಕೊಂಡು ಅಂಗಡಿಗೆ ಹೋಗ್ತಾ ಇದ್ದೆ. ನಾನು ಏನೇನು ಬೇರೆ ಯೋಚನೆ ಮಾಡ್ತಾಯಿದ್ದೆ. ಆವಾಗ ರೋಡ್ ದಾಟಕ್ಕೆ ಹೋಗಿ ಕೆಳಗಡೆ ಬಿದ್ದುಬಿಟ್ಟೆ. ಕೆಳಗಡೆ ಬಿದ್ದ ತಕ್ಷಣ ನನ್ನ ಮೇಲೆ ಲಾರಿ ಹೊಂಟೋಯ್ತು ಕಾಲ ಮೇಲೆ. ಇದ್ದಿದ್ದೊಂದು ಕಾಲನ್ನು ಕಳ್ಕೊಂಡು ನನ್ನ ಪರಿಸ್ಥಿತಿ ಭಿಕ್ಷೆ ಬೇಡ ಥರ ಆಗ್ಬಿಡ್ತು. ಅವ್ವ ಭಿಕ್ಷೆ ಬೇಡ ಥರ ಆಗ್ಬಿಡ್ತು. ಇದ್ದಿದ್ದೊಂದು ಕಾಲು ಕಳ್ಕೊಂಡು ಇನ್ಯಾವ ಮುಖ ಹೊತ್ಕೊಂಡು ನಾನು ನಿಮ್ಮ ಮುಂದೆ ಬರಲಿ? ಅವಳಿಗೆ ಮಾಡಬಾರ್ದನ್ನೇ ಮಾಡಿದೆ ಸುನೀತಾಗೆ. ಅದಕ್ಕೆ ದೇವರು ಸರಿಯಾಗಿ ಶಿಕ್ಷೆ ಕೊಟ್ಟ, ನನಗೆ ಸರಿಯಾಗಿ ಶಿಕ್ಷೆ ಕೊಟ್ಟ. ಇನ್ಯಾವತ್ತೂ ಮಗ ತೋರಿಸ್ಲೇಬಾರ್ದು ಅಂದ್ಬಿಟ್ಟು ಯಾರೋ ಸಹಾಯ ಪಡ್ಕೊಂಡು ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆದಮೇಲೆ ಈ ದೇವಸ್ಥಾನದ ಹತ್ರ ಬಿಡಿಸ್ಕೊಂಡೆ. ಇಲ್ಲಿಗೆ ಯಾರು ನಮ್ಮೂರವರೆಲ್ಲ ಬರಲ್ವಲ್ಲ ಅಂದ್ಕೊಂಡು. ನೀವು ನೋಡಿದ್ರೆ ಬಂದುಬಿಟ್ಟು ನೋಡ್ಬಿಟ್ರಿ. ನನಗೆ ಈ ಪರಿಸ್ಥಿತಿಲಿ ನನ್ನ ಮಗ ತೋರ್ಸೋಕ್ಕೆ ಅಂತ ಇಷ್ಟನೇ ಇರ್ತಿದ್ದಿಲ್ಲವ. ನನಗೆ ನಿಜವಾಗ್ಲೂ ಇಷ್ಟನೇ ಇರ್ತಿದ್ದಿಲ್ಲ. ಆದರೆ ಏನು ಮಾಡೋದು, ಎಲ್ಲ ವಿಧಿಲಿಖಿತ. ನಾನು ಈ ಥರ ಆಗ್ತೀನಿ, ನನ್ನ ಜೀವನ ಈ ಥರ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನಾನು. ನನ್ನ ಜೀವನನೇ ಹಾಳಾಗೋಯ್ತು, ಯಾಕುಟ್ಟೋಯ್ತು. ಹಾಗೂ ಸೂಸೈಡ್ ಮಾಡ್ಕೊಳ್ಳೋಣ ಅಂತ 2-3 ಸಲ ಟ್ರೈ ಮಾಡಿದೆ. ಆದರೆ ಭಯ ಆಗ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ ನಾನು. ಏನು ಮಾಡೋದು? ಅದಕ್ಕೆ ಕಣಪ್ಪ ಹೇಳೋದು ಮಾಡಿದ್ದು ನಾವು ಮಾರಾಯ ಅಂತ. ಹೆಣ್ಣು ನನ್ನ ಗಂಡ ಅಂದ್ಕೊಂಡು ಆ ಪಾಟಿಯ ಒಂದು ಕಾಲಿಂದರೂ ಸಿಕ್ಕಿಲ್ಲ. ನನ್ನ ಗಂಡ ಚೆನ್ನಾಗಿರ್ಲಿ ಅಂತ ಅವಳು ಆಸೆ ಮಾಡ್ತಿದ್ಲಲ್ಲ, ಅಷ್ಟು ಪ್ರೀತಿ ಇಟ್ಕೊಂಡಿದ್ಲ. ನೀನು ಉಳಿಸ್ಕೊಂಡ ನೀನು ಯಾವ್ಯಾವ್ದಕ್ಕೂ ಆಸೆ ಮಾಡ್ಕೊಂಡು ಹೋದೆ. ಕೈಲಿ ಹಂಗೈಲೆ ತುಪ್ಪ ಮಡಿಕೊಂಡು ಬೆಣೆಗೆ ಅಲದ್ರು ಅನ್ನಂಗೆ. ಆ ಚಂದುಳ್ಳಿ ಮಗಳು ಅಷ್ಟು ಬುದ್ಧಿ ಕಲ್ತಾವಳೆ. ನೀನು ಇಲ್ಲದೆ ಹೋದ್ರೂ ನಿನ್ನ ನೆನಪಲ್ಲೇ ಇದು ಮಾಡ್ತಾಳೆ ಹೊರ್ತು. ನಾನೇ ಹೇಳಿವ್ನಿ ಎಲ್ಲರೇ ಮದುವೆ ಆಗ್ಬಿಟ್ಟು ನೀನು ಚೆನ್ನಾಗಿರವ ಅಂತ. ಬೇಡ ಕಣತ್ತೆ, ನಾನು ಜೀವನದಲ್ಲಿ ಒಂದ್ಸತಿ ಮದುವೆ ಅದೇ, ಅವನಿಂದನೇ ಸುಖ ಸಿಕ್ಕಿಲ್ಲ, ಇನ್ನೊಬ್ಬನಿಂದ ಸುಖ ಸಿಕ್ಕದ ನನಗೆ. ನಾನು ನಿಮ್ಮ ನೋಡ್ಕೊಂಡು ನನ್ನ ಮಗಿನ ನೋಡ್ಕೊಂಡು ನಾನು ಕಾಲ ಕಳಿತೀನಿ ಅಂತ. ಪಾಪ ಹೆಣ್ಣು ಯಾರೈತ್ ಮಗಳು ಅಷ್ಟೊಂದು ಒಳ್ಳೆ ಮಗಳು. ಅವಳು ಕೊಟ್ಟು ಬಾಳಕ್ಕೆ ಹೋಗತ್ತೆ ಅಲ್ದಾನೆ. ನೀನು ಪಾಡ ಈ ಥರ ಮಾಡ್ಕೊಂಡಿದ್ಯಾ ಲೋಪ ನನ್ನ ಮಗಳ. ನಿನ್ನ ಸಣ್ಣಕ್ಕೆ ಬಾಯಲ್ಲಿ ಮುನ್ನಾಕ ನೀನು ನಾಚಿಕೆ ಮಾನ ಮರೋದಿ ಹಾಕಿಲ್ಲ ನಿನಗೆ, ಮಾನ ಮರೋದಿಲ್ಲ ನಿನಗೆ, ನಾಚಿಕೆ ಹಾಕಿಲ್ವಾ? ಹೌದವ್ವ ಹೌದು. ನಾನು ತುಂಬ ಮೋಸ ಮಾಡಿದ್ದೀನಿ ಸುನೀತಾಗೆ, ತುಂಬ ಅನ್ಯಾಯ ಮಾಡಿದೆ. ಅವಳಂತ ಒಳ್ಳೆ ಹುಡುಗಿಗೆ ಮೋಸ ಮಾಡಿದ್ಕೆ ದೇವರು ಸರಿಯಾಗಿ ಶಿಕ್ಷೆ ಕೊಟ್ಬಿಟ್ಟ. ಏನು ಮಾಡೋಕ್ಕಾಗಲ್ಲ, ಎಲ್ಲ ನನ್ನ ಹಣೆ ಬರ ಬಿಡವ. ಅಲ್ಲಕ್ಕಲ್ಲ ಮಗ, ಹಿಂಗೆಲ್ಲ ಆದ್ಮೇಲೆ ನಾವೆಲ್ಲ ಸತ್ತೋಗಿದ್ವು ನಿನ್ನ ಪಾಲ್ಗೆ. ಕಳ್ಸುವೆ ಯಾರ ಕೈಲಾರಿಗೆ, ಇಲ್ಲಾಂದ್ರೆ ಯಾರ ಕೈಲಾರ ಬುಡ್ಸ್ಕೊಳ್ವೆ ನಿನ್ನ ಮನೆ ತಕ್ಕ ನೀನು? ಇಲ್ಲಕ್ಕ, ಇಲ್ಲ, ಯಾವುದೇ ಕಾರಣಕ್ಕೂ ಇಲ್ಲ. ನಾನು ಯಾವುದೇ ಕಾರಣಕ್ಕೂ ಬಾವನಿಗಂತೂ ಮಗ ತೋರ್ಸೋಕ್ಕಿಲ್ಲ. ಹಾಗೆಯೇ ಸುನೀತನಿಗೂ ಮಗ ತೋರ್ಸೋಕ್ಕಿಲ್ಲ. ಅವ್ರಿಗೆ ತುಂಬ ಮೋಸ ಮಾಡಿಬಿಟ್ಟಿದ್ದೀನಿ. ನನ್ನ ಬಾಮೈದೆ ಚೆನ್ನಾಗಿರಲಿ ಅಂದ್ಬಿಟ್ಟು ಎಷ್ಟೆಲ್ಲ ಸಹಾಯ ಮಾಡಿದ್ರು. ಅವ್ರು ಸಹಾಯ ಮಾಡಿದ್ರು, ಅದಕ್ಕೆ ತಕ್ಕನಾಗಿ ನಾನು ಇರಲಿಲ್ಲ. ಅವ್ರಿಗೆ ನನ್ನ ನಿಯತ್ತು ಉಳಿಸ್ಕೊಳಕ್ಕೆ ಆಗಿಲ್ಲ. ನಾನು ಬಾವನಿಗೆ ಯಾವ ಥರ ಮಗ ತೋರಿಸ್ಲಿ? ನನ್ನ ಬಾಮೈದ ಅಂತ ಪಾಪ ಬಾವ ಎಷ್ಟೆಲ್ಲ ಹೆಲ್ಪ್ ಮಾಡಿದ್ರು. ಆದರೂ ನಾನು ಅದನ್ನ ಉಳಿಸ್ಕೊಳಕ್ಕೆ ಯೋಗ್ಯತೆ ಇಲ್ಲ ನನಗೆ. ಬಿಡಕ್ಕ,
ನೋಡು ನನ್ನ ಹಣೆ ಬರ ಇತ್ತು ಈ ಥರ ಆಯಿತು. ನನ್ನ ಸುನೀತನಿಗೂ ಭಾವನಿಗೂ ಯಾವುದೇ ಕಾರಣಕ್ಕೂ ಮಕ್ಕ ತೋರ್ಸೋಕ್ಕೆ ಇಷ್ಟ ಇಲ್ಲ. ದಯವಿಟ್ಟು ಹೇಳ್ತೀನಿ, ನೀವೂ ಅಷ್ಟೇ ಸುನೀತಾಗೂ ಭಾವನಿಗೂ ಹೇಳ್ಬೇಡ ನನ್ನ ಸಿಕ್ಕಿದ ವಿಷಯನ. ಹಾಗೆ ನಾನು ಸತ್ತೋಗಿದ್ದೀನಿ ಅಂತ ಹೇಳ್ಬಿಡಿ, ಅವ್ರ ಪಾಲಿಗೆ ನಾನು ಸತ್ತೋಗಿದ್ದೀನಿ ಅಂತ ಹೇಳ್ಬಿಡಿ. ಅವರ ನೆಮ್ಮದಿ ಇರಲಿ. ಅವ್ವ ಸುನೀತನಿಗೆ ಇನ್ನೊಂದು ಮದುವೆ ಮಾಡವ ನೀನು, ಹೆಂಗೋ ಚೆನ್ನಾಗಿರಲಿ. ಅವಳು ನನ್ನಿಂದ ನೆಮ್ಮದಿ ಸಿಗಲಿಲ್ಲ, ಇನ್ಯಾರಿಂದ ನಾನು ನೆಮ್ಮದಿ ಸಿಕ್ಕಿ ಚೆನ್ನಾಗಿರಲಿ. ಅವಳು ಚೆನ್ನಾಗಿರೋದ ನಾನು ದೂರದಿಂದ ಕೇಳೇ ಸಮಾಧಾನ ಮಾಡ್ಕೊಳ್ತೀನಿ. ಅಷ್ಟು ಬಿಟ್ರೆ ಇನ್ನೇನು ನನಗೆ ಹೇಳಕ್ಕೆ ಇನ್ನೇನು ಇಲ್ಲ. ಎಲ್ಲ ಊರಿಗೆ ಮುಖತ್ತೆ ನೀನು ಚೆನ್ನಾಗಿ ಮಾತಾಡ್ತೀಯ ಕಣ. ನಡಿ ಊರಿಗೆ. ಓ ಸಿಕ್ಕೂರು ಸಾಕಲ್ಲಪ್ಪ, ಬಂದ್ರು ಸಾಕಲ್ಲಪ್ಪ. ನನ್ನ ಗಂಡ ಅಂತ ಹನ್ನೆರಡು ಬದ್ದಿಯವ್ರಿಗೆ ಅರ್ಕೆ ಕಟ್ಕೊಂಡು ಎಷ್ಟು ಇದು ಮಾಡ್ತಾವಳೆ ನಡ್ಲೆ. ಅವಳೇನು ನನ್ನ ಗಂಡಂಗೆ 2 ಕಾಲು ಇಲ್ಲ, ಇವ್ ನನ್ನ ಗಂಡ ಅನ್ನಕ್ಕಿಲ್ಲಕತ್ತೆ. ಅವಳು ಅಂತ ಮಗಳಲ್ಲ ಅವಳು. ನಡಿ ನೀನು ಉಳಿಸ್ಕೊಳಕ್ಕಾಗಲಿಲ್ಲ ಅಂದರೆ ಅವಳೇನು ಬೇಡ ಅಂತ ಅಂದಿದ್ದಾಳೆ ನಿನ್ನ. ನಡಿ ಹೋಗೋದ ಊರಿಗೆ. ಹೆಂಗೋ ದೇವ್ರದಿಂದ ಹೆಂಗೋ ಸಿಕ್ಕಿದೆಯೇ, ನಡಿಯಪ್ಪ ನಡಿ. ಹೋಗೋದು ನಡಿ. ಏನು ಪರವಾಗಿಲ್ಲ, ಯಾರು ಏನು ಅನ್ಕೊಳಕ್ಕೂ ಇಲ್ಲಕತ್ತೆ. ಹೆಂಗೋ ಈಗ್ಲಾರ ನಿನ್ಗೆ ಅರ್ಥ ಆಯ್ತಲ್ಲ, ನಿಮ್ಮ ಭಾವನ ಶ್ರಮ, ನೆಂಟಿ ಪ್ರೀತಿ ಅಲ್ಲವ. ಈಗ್ಲಾರ ಅರ್ಥ ಮಾಡ್ಕೊಂಡಿದ್ದಿಲ್ಲ. ಇನ್ಮೇಲಾರ ಏನು ಯಾವಾಗ ಬುದ್ಧಿ ಕಲ್ತ್ಕೊಂಡು ಆಟ ಮಾಡ್ಕೊಂಡು ಹೋಗು. ನೀನು ಹೇಗೆ ಬೆಂಕಿ ಕಂದರೆ ಯಾರೇ ಮಾಡಬಾರ್ದು ಮಾಡ್ಕೊಂಡು ಇವತ್ತು ನೋಡಿ ಯಾವ ಥರ ಕುಂತಿದ್ದಿ, ಯಾವ ಪರಿಸ್ಥಿತಿಲಿ. ಅದು ಚೆನ್ನಾಗಿದ್ದವನು ಅದಕ್ಕೆ ಕಣಪ್ಪ ಹೇಳೋದು. ಯಾವತ್ತೂ ಅನ್ನ ಒಂದು ಮಕ್ಕಳೇ ಬದುಕಕ್ಕಿಲ್ಲ, ಇನ್ನು ವಿಷ ಕುಡ್ದು ಬದುಕವಲ್ಲ. ಒಳ್ಳೆ ದಾರಿಲಿ ಹೋಗೋ ಬದುಕವೇ ಕಷ್ಟ. ಇನ್ನು ಹಡ್ದಾರಿ ಇಟ್ಕೊಂಡು ಹೋಗ್ತೀನಿ ಅಂದರೆ ಬದುಕಕ್ಕದ ಹೇಳು. ಕಟ್ಕೊಂಡಿರ್ತೀವಿ, ಮೋಸ ಮಾಡಕ್ಕೆ ನೋಡಿದೆ ನೀನು. ನಿನಗೆ ಒಳ್ಳೇದದ ಹೇಳು. ನಡಿ, ಆಗಿದಾಯ್ತು ಹೋಗಿದೋಯ್ತು, ಇನ್ನೇನು ಮಾಡೋಕ್ಕದದು. ನಡ್ಲ ನೀನು ಬಂದ್ರೆ ಅವಳು ಖುಷಿ ಪಡ್ತಾಳೆ ಹೊರ್ತು ಮಗ ನೀನು ಸಂಕಟಪಟ್ಟಲ್ಲ ಅವಳು, ಅಂತೆ ಮಗಳ ಅವಳು. ನಡ್ಲ ಮಗ ನಡಿ, ಬೇಜಾರು ಮಾಡ್ಕೊಬೇಡ. ಆಯಿತು ಬಾ ಹೋಗದ. ಇಲ್ಲ, ನಾನು ಯಾವುದೇ ಕಾರಣಕ್ಕೂ ನಾನು ಬರೋಲ್ಲ. ದಯವಿಟ್ಟು ನಾನು ಇಲ್ಲಿರೋ ವಿಷಯನ ಅವಳಿಗೆ ಮಾತ್ರ ಹೇಳ್ಬೇಡಿ ಅವ್ವ, ನಿಮ್ದು ಅಮ್ಮಯ್ಯವ್ವ. ನಡಿ ಎದ್ದಿ ನೀನು. ಇದೇ ಹಿಂಗೆ ಆಡ್ತಾ ಇದ್ದಿಲ್ಲ ಮಗ ನೀನು, ಇದೇ ಹಿಂಗೆ ಆಡ್ತಾ ಇದ್ದೀನಿ ನೀನು. ಎದ್ದು ಬಾಲ ನಡ್ಲ ಅವ. ಯಾವ್ದಾರ ಒಂದು ಆಟಕ್ಕೆ ತಗೊಬತ್ತೀನಿ ತಡೀಲಿ, ಕರ್ಕೊಂಡು ಹೋಗಕ್ಕಾಯ್ತದೆ. ಅಕ್ಕ ಪ್ಲೀಸ್ ಅಕ್ಕ, ನಿಮ್ದು ಅಮ್ಮ ನಿಮ್ಮ ಕಾಲು ಕಟ್ಕೊಳ್ತೀನಿ. ದಯವಿಟ್ಟು ಬೇಡ ಅಕ್ಕ. ನಾನು ಮಾಡಿರೋ ತಪ್ಪಿಗೆ ತಕ್ಕ ಶಿಕ್ಷೆ ದೇವರೇ ಕೊಟ್ಟಿದ್ದಾನೆ. ನಾನು ಹೇಗೋ ಅನುಭವಿಸ್ಕೊಂಡು ನಾನು ಇರ್ತೀನಿ. ದಯವಿಟ್ಟು ನಿಮ್ಮ ಕಾಲು ಕಟ್ಕೊತೀನಿ. ಈ ಪರಿಸ್ಥಿತಿಲಿ ಬಂದರೆ ಯಾವುದೇ ಕಾರಣಕ್ಕೂ ಅವಳು ಒಪ್ಪಲ್ಲ. ನಿಜವಾಗ್ಲೂ ನಾನು ಹೇಳ್ತೀನಿ ನೋಡಿ, ಅವಳು ಒಪ್ತಾಳೋ ಬಿಡ್ತಾಳೋ, ಅವಳು ಮುಂದೆ ಬಂದಿಲ್ಲೋ ಧೈರ್ಯ ನನಗಿಲ್ಲ. ದಯವಿಟ್ಟು ಕಾಲು ಕಟ್ಕೊತೀನಿ, ನಿಮ್ದು ಅಮ್ಮಯ್ಯ ಅಂತೀನಿ. ನನ್ನ ಪಾಡಿಗೆ ನಾನು ಬಿಟ್ಬಿಟ್ಟು ಹೋಗಿ ಪ್ಲೀಸ್. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.